ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಶಾಲಿನಿ ರಜನೀಶ್ ಅವರು ಒಂದು ತುರ್ತು ಆದೇಶವನ್ನು ಹೊರಡಿಸಿದ್ದಾರೆ. ಸ್ನೇಹಿತರೆ, ಇದು ಎಲ್ಲ ಸರ್ಕಾರಿ ನೌಕರರಿಗೆ ಈ ಟಿಪ್ಪಣಿಯನ್ನು ಹೊರಡಿಸಿರ್ತಕ್ಕಂಥದ್ದು. ಇದು ಎಲ್ಲ ನೌಕರರ ಒಂದು ಅಟೆಂಡೆನ್ಸ್ ಬಗ್ಗೆ. ಸ್ನೇಹಿತರೆ, ಚೆಕ್ ಇನ್ ಅಥವಾ ಚೆಕ್ಔಟ್ ಯಾವ ಸಮಯಕ್ಕೆ ಆಗಬೇಕು, ಯಾವ ರೀತಿ ಆಗಬೇಕು, ಅದಕ್ಕೆ ಒಂದು ಆ್ಯಪನ್ನು ಕೂಡ ಈಗ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಆ ಆ್ಯಪ್ ಮೂಲಕ ನೀವು, ಅದು ಕರ್ತವ್ಯ ಆ್ಯಪ್ ಅಂತ ಸ್ನೇಹಿತರೆ, ಅದರ ಮೂಲಕ ನೀವು ಇನ್ನು ಮುಂದೆ ಚೆಕ್ ಇನ್ ಅಥವಾ ಚೆಕ್ಔಟನ್ನು ಮಾಡಬೇಕಾಗತ್ತೆ. ಸೊ ಅದರ ಸಮಯವನ್ನು ಕೂಡ ನಿಗದಿ ಮಾಡಲಾಗಿದೆ. ಸೊ ಯಾರ್ಯಾರು ಇದನ್ನು ಪಾಲಿಸ್ತಾ ಇಲ್ಲ ಅವ್ರಿಗೆ ಒಂದಷ್ಟು ಸೂಚನೆಗಳನ್ನು DDOಗಳು ನೀಡಬೇಕು ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇನ್ನು ಮುಂದೆ ನಿಮ್ಮ ಲಾಗಿನ್ ಟೈಮಿಂಗ್ಸು ಮತ್ತು ಚೆಕ್ಔಟ್ ಟೈಮಿಂಗ್ಸು ಚೇಂಜ್ ಆಗುತ್ತೆ. ಸ್ನೇಹಿತರೆ, ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮುಖ್ಯ ಕಾರ್ಯದರ್ಶಿಗಳು ಯಾವ ರೀತಿ ಇಲ್ಲೊಂದು ಮೆಸೇಜನ್ನು ಎಲ್ಲ ನೌಕರರಿಗೆ ಕೊಟ್ಟಿದ್ದಾರೆ ಅಂತ. ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ದಿನಾಂಕ 4/6/2026 ನಡೆಸಿದ ಸಭೆಯಲ್ಲಿ ರಾಜ್ಯ ಸರ್ಕಾರದ ಪ್ರತಿಯೊಬ್ಬ ಅಧಿಕಾರಿ ಮತ್ತು ಸಿಬ್ಬಂದಿಯು ಪ್ರತಿದಿನ ಬೆಳಗ್ಗೆ 10 ಗಂಟೆ ಒಳಗಡೆ ಕಡ್ಡಾಯವಾಗಿ ಕಚೇರಿಗೆ ಹಾಜರಾಗಬೇಕು ಎಂದು ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿರ್ತಾರೆ. ಸೊ ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ನಂತರ ಈ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಪ್ರತಿದಿನ 10 ಗಂಟೆ ಒಳಗಡೆ ಅವರು ಕಚೇರಿಗೆ ಹಾಜರಾಗಿರಬೇಕು ಮತ್ತು ಪ್ರಸ್ತುತ ಈ ಆಡಳಿತ ಇಲಾಖೆಯು ಸಿದ್ಧಪಡಿಸಿರುವ ಕರ್ತವ್ಯ ಆ್ಯಪ್, ನಾನು ಆವಾಗಲೇ ಹೇಳ್ದಂಗೆ, ಈ ಕರ್ತವ್ಯ ಆ್ಯಪ್ನಲ್ಲಿ ಈಗಾಗಲೇ HRMSನಲ್ಲಿ ಲಭ್ಯವಿರುವ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರ ಮಾಹಿತಿಯನ್ನು ನೋಂದಾಯಿಸಲಾಗಿದೆ. ಸೊ ಈ ಆ್ಯಪ್ನಲ್ಲಿ ಪ್ರತಿಯೊಬ್ಬ ಎಂಪ್ಲಾಯ್ನ, ಈಗ ಅಂದರೆ HRMSನಲ್ಲಿ ಎಂಟ್ರಿ ಆಗಿರ್ತಕ್ಕಂಥ ಪ್ರತಿಯೊಬ್ಬ ಎಂಪ್ಲಾಯ್ನ ಡೀಟೇಲ್ಸನ್ನು ಈ ಆ್ಯಪ್ನಲ್ಲಿ ಈಗ ಅಪ್ಡೇಟ್ ಮಾಡಲಾಗಿದೆ. ಸ್ನೇಹಿತರೆ, ಸೊ ಭಾಳಷ್ಟು ಸಿಬ್ಬಂದಿಗಳು ಈ ತಂತ್ರಾಂಶವನ್ನು ನಿರಂತರವಾಗಿ ಬಳಸ್ತಾ ಇಲ್ಲ ಅನ್ನೋದು ಈಗ ಕಂಡು ಬಂದಿರತಕ್ಕಂಥದ್ದು. ಆದ್ದರಿಂದ ಈ ಕೆಳಗಿನ ನಿರ್ದೇಶನಗಳನ್ನು ತಪ್ಪದೇ ಪಾಲಿಸಲು ಈಗ ಮುಖ್ಯ ಕಾರ್ಯದರ್ಶಿಗಳು ಸೂಚನೆಯನ್ನು ನೀಡಿರ್ತಕ್ಕಂಥದ್ದು. ಏನೇನು ಸೂಚನೆ ಅಂತ ನೋಡಿ. ಇಲ್ಲಿ ಎಲ್ಲ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳು ಸೇರಿದಂತೆ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಬೆಳಗ್ಗೆ 10 ಗಂಟೆಗೆ ಕರ್ತವ್ಯ ಆ್ಯಪ್ನಲ್ಲಿ ಹಾಜರಾತಿಯನ್ನು ಚೆಕ್-ಇನ್ನಲ್ಲಿ ಹಾಗೂ ಕಚೇರಿಯಿಂದ ನಿರ್ಗಮಿಸುವಾಗ ಚೆಕ್ಔಟ್ನಲ್ಲಿ ದಾಖಲಿಸಲು ಸೂಚಿಸಿದೆ. ಸೊ ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋನ ಮಾಡಿದ್ದಾರೆ ಅಂತ ಸ್ನೇಹಿತರೆ, ಅದರ ಲಿಂಕನ್ನು ಇಲ್ಲಿ ಕೊಟ್ಟಿದ್ದಾರೆ. ಅಥವಾ ಯೂಟ್ಯೂಬ್ನಲ್ಲಿ ನೀವು ಕರ್ತವ್ಯ ಆ್ಯಪ್ ಬಳಸುವ ವಿಧಾನ ಅಂತ ನೀವು ಟೈಪ್ ಮಾಡಿದ್ರೆ ಸಾಕು, ನಿಮಗೆ ಅದು ಈ ವಿಡಿಯೋ ಲಿಂಕ್ ಓಪನ್ ಆಗುತ್ತೆ. ಸ್ನೇಹಿತರೆ ನೋಡಿ, ಸೊ ಅದನ್ನು ನೋಡ್ಕೊಂಡು ನೀವು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ತಿಳ್ಕೊಬೋದು. ಈ ಆಡಳಿತ ಇಲಾಖೆಯು ಪ್ರತಿದಿನ ಬೆಳಗ್ಗೆ 10 ಗಂಟೆಗೆ ಹಾಜರಾತಿ ದಾಖಲಿಸದ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಜಿಲ್ಲಾವಾರು ಹಾಗೂ ಕಚೇರಿವಾರು ಮಾಹಿತಿಯನ್ನು AI ತಂತ್ರಾಂಶದ ಮೂಲಕ ಆಯಾ ಇಲಾಖಾ ಮುಖ್ಯಸ್ಥರಿಗೆ ಸ್ವಯಂಚಾಲಿತವಾಗಿ ವರದಿಯನ್ನು ಕಳಿಸುವುದು. ಸೊ ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ, ಆ ತಂತ್ರಾಂಶದ ಮೂಲಕ ಸ್ನೇಹಿತರೆ, ಯಾರ್ಯಾರು 10 ಗಂಟೆಗೆ ಹಾಜರಾತಿಯನ್ನು ಅಪ್ಡೇಟ್ ಮಾಡಿಲ್ಲ ಆ ಡೀಟೇಲ್ಸನ್ನು ಅವರು ಇಲಾಖೆಯ ಮುಖ್ಯಸ್ಥರಿಗೆ ವರದಿಯನ್ನು ಕಳಿಸುತ್ತೆ. ಇದರ ಜೊತೆಗೆ ನೋಡಿ, ಎಲ್ಲ ಇಲಾಖೆಯ ಮುಖ್ಯಸ್ಥರು ತಮ್ಮ ವೈಯಕ್ತಿಕ ಲಾಗಿನ್ ಮೂಲಕ ಕರ್ತವ್ಯ ಡ್ಯಾಶ್ಬೋರ್ಡ್ನಲ್ಲಿ ಪ್ರತಿದಿನ ಕಡ್ಡಾಯವಾಗಿ ಹಾಜರಾತಿಯ ವರದಿಯನ್ನು ಪರಿಶೀಲಿಸಬೇಕು ಹಾಗೂ ಹಾಜರಾತಿ ದಾಖಲಿಸಿದವರಿಗೆ ಸೂಕ್ತ ಸೂಚನೆಯನ್ನು ನೀಡಬೇಕು. ಒಂದು ವೇಳೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕಚೇರಿ ಕರ್ತವ್ಯದ ಮೇಲೆ ಪ್ರವಾಸದಲ್ಲಿದ್ದರೆ ಅಲ್ಲಿಯೇ OOD ಆಪ್ಷನ್ನಲ್ಲಿರುವ ಪ್ರವಾಸದ ಉದ್ದೇಶವನ್ನು ನಮೂದಿಸಿ ಹಾಜರಾತಿಯನ್ನು ದಾಖಲಿಸಲು ಸೂಚಿಸಿದೆ ಹಾಗೂ ಇದನ್ನು ಸಂಬಂಧಪಟ್ಟ ಮೇಲಧಿಕಾರಿಗಳು ದೃಢೀಕರಿಸುವುದು. ಸೊ ಕೆಲಸದ ಮೇಲೆ ಔಟ್ಸೈಡ್ ಹೋಗಿರ್ತಕ್ಕಂಥ ಅಧಿಕಾರಿಗಳು ಕೂಡ ಅದೇ ಜಾಗದಲ್ಲಿ ಅವರು ಚೆಕ್ ಇನ್ ಮತ್ತು ಚೆಕ್ಔಟನ್ನು ಮಾಡೋದಕ್ಕೆ OOD ಆಪ್ಷನ್ ಅಂತ ಒಂದು ಆ್ಯಪ್ನಲ್ಲಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಅದನ್ನು ಬಳಸ್ಕೊಂಡು ನೀವು ಚೆಕ್ ಇನ್ ಅಥವಾ ಚೆಕ್ಔಟ್ ಮಾಡ್ಬೋದು. ನೋಡಿ, ಈ ಆದೇಶವನ್ನು ಅತ್ಯಂತ ತುರ್ತು ಮತ್ತು ಕಡ್ಡಾಯವೆಂದು ಪರಿಗಣಿಸಿ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಕ್ರಮ ಕೈಗೊಳ್ಳಲು ಸೂಚಿಸಿದೆ. ಸೊ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಈ ಆದೇಶವನ್ನು ಅತ್ಯಂತ ತುರ್ತು ಮತ್ತು ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಈ ಪತ್ರದ ಮೂಲಕ, ಟಿಪ್ಪಣಿಯ ಮೂಲಕ ಈಗ ಎಲ್ಲ ಸರ್ಕಾರಿ ನೌಕರರಿಗೆ ತಿಳಿಸಿರ್ತಕ್ಕಂಥದ್ದು. ಸ್ನೇಹಿತರೆ, ಸ್ಟಾರ್ಟಿಂಗಲ್ಲಿ ತಡವಾದರೆ ಸ್ವಲ್ಪ ಎಕ್ಸ್ಕ್ಯೂಸ್ ಇರುತ್ತೆ, ಆದರೆ
ಮುಂದೆ ಹೋಗ್ತಾ ಹೋಗ್ತಾ ಇದು ಕಡ್ಡಾಯವಾಗಿ ಮಾಡಿರೋದ್ರಿಂದ ಯಾರ್ಯಾರು ಇದನ್ನು ಪಾಲಿಸೋದಿಲ್ಲ ಅವ್ರಿಗೆ ಕೆಲವೊಂದು ಶಿಕ್ಷೆಯ ಮೂಲಕ ಏನಾದರೂ ಒಂದು ಅಥವಾ ವೇತನ ಕಡಿತ ಮಾಡೋದ್ರ ಮೂಲಕ ಇವರು ಒಂದು ಪನಿಷ್ಮೆಂಟನ್ನು ನೀಡಬಹುದು ಸ್ನೇಹಿತರೆ. ಸೊ ಹಾಗಾಗಿ ಕರ್ತವ್ಯ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಎಂಪ್ಲಾಯ್ ಐ ಡಿಯನ್ನು ಹಾಕಿ ನೀವು ಪ್ರತಿದಿನ ಲಾಗಿನ್ ಮತ್ತು ಲಾಗೌಟನ್ನು ಮಾಡ್ಕೋಬೇಕಾಗಿದೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ. ಇದೇ ರೀತಿಯ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.